ಶಬರಿಮಲೆ ಅಯ್ಯಪ್ಪ ಭಕ್ತಾದಿಗಳಿಗೆ ಇದೀಗ ಹೊಸದೊಂದು ವೈರಸ್ನ ಆತಂಕವೂ ಕೂಡ ಎದುರಾಗಿದೆ. ಕೇರಳದಲ್ಲಿ ಹೊಸ ವೈರಸ್ನ ಆತಂಕ ಇದೀಗ ಶಬರಿಮಲೆ ಭಕ್ತಾದಿಗಳಿಗೂ ಕೂಡ ಆವರಿಸಿದ್ದು, ಅಯ್ಯಪ್ಪ ಭಕ್ತಾದಿಗಳಿಗೆ ಹೊಸ ಮಾರ್ಗಸೂಚಿಯನ್ನ ಕೇರಳ ಸರ್ಕಾರ ಜಾರಿ ಮಾಡುವ ಸಾಧ್ಯತೆ ಇದೆ. ಕೇರಳದಲ್ಲಿ ಈಗಾಗಲೇ ನೂರಾರು ಜನರಿಗೆ ಅಮೀಬಾ ವೈರಸ್ ಹರಡಿದೆ. ಕೇರಳದ ಕೊಲ್ಲಂ ಹಾಗೂ ತಿರುವನಂತಪುರಂನಲ್ಲೂ ಕೂಡ ಈ ವೈರಸ್ ಪತ್ತೆಯಾಗಿದೆ. ಹಾಗಾಗಿ ಪಂಪಾ ನದಿಯಲ್ಲಿ ಸ್ನಾನ ಮಾಡಬೇಕಾದ್ರೆ ಎಚ್ಚರ ಅಂತ ಹೇಳ್ತಿದ್ದಾರೆ. ಎಚ್ಚರ ಅಂದ್ರೆ ಹೇಗೆ ಸಾಧ್ಯ ಆಗುತ್ತೆ ಅನ್ನೋದು ಗೊತ್ತಿಲ್ಲ, ಯಾಕಂದ್ರೆ ಹೋಗ್ತಾರೆ ಪಂಪಾದಲ್ಲಿ ಮಿಂದೆದ್ದು ಬರ್ತಾರೆ. ಆದರೆ ಹೆಚ್ಚು ಬಿಸಿ ನೀರು ಸೇವಿಸಿ ಮತ್ತು ಮಾಸ್ಕ್ ಧರಿಸಿ ಅನ್ನುವಂತಹ ರೂಲ್ಗಳನ್ನು ತರುವಂತಹ ಸಾಧ್ಯತೆಗಳಿದೆ. ಅಪಾರ ಸಂಖ್ಯೆಯಲ್ಲಿ ದಿನದಲ್ಲೇ 1.5 ಲಕ್ಷ ಭಕ್ತಾದಿಗಳು ಬಂದಿದ್ದಾರೆ. ನೂಕು ನುಗ್ಲಾಗ್ತಾ ಇದೆ. ಗುಂಪು ಹೆಚ್ಚಾಗಿ ಇದ್ದಂತಹ ಸಂದರ್ಭದಲ್ಲಿ ವೈರಸ್ ಇದ್ದಾಗ ಅದರ ಸ್ಪ್ರೆಡ್ ಸಾಧ್ಯತೆ ಕೂಡ ಹೆಚ್ಚಿರುತ್ತೆ. ಈ ಅಮೀಬಾ ವೈರಸ್ನ ಪರಿಣಾಮಗಳೇನು, ಅದರ ಸ್ಪ್ರೆಡ್ ಹೇಗಿದೆ ಇತ್ಯಾದಿ ಇದೆಲ್ಲವನ್ನೂ ಕೂಡ ಗಮನಿಸಿ ಕೇರಳ ಸರ್ಕಾರ ಈಗ ಹೊಸದೊಂದು ಮಾರ್ಗಸೂಚಿಯನ್ನ ಸ್ಪೆಷಲಿ ಅಯ್ಯಪ್ಪ ಭಕ್ತಾದಿಗಳಿಗೆ ಅಂತ ಪ್ರಕಟ ಮಾಡುವಂತಹ ಸಾಧ್ಯತೆ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ಅಯ್ಯಪ್ಪನ ದರ್ಶನಕ್ಕೆ ಹೋಗುವಂತಹ ಭಕ್ತಾದಿಗಳು ಇದನ್ನ ಮ್ಯಾಂಡೇಟ್ ಆಗಿ ಫಾಲೋ ಮಾಡಬೇಕಾಗತ್ತೆ. ಈಗ ಹೋಗಿರೋರ್ನ ಏನು ಮಾಡ್ಲಿಕ್ಕಾಗಲ್ಲ, ಅಟ್ಲೀಸ್ಟ್ ಮುಂದೆ ಹೋಗೋರಿಗೆ ಆಗಬಹುದಾದಂತಹ ಸಮಸ್ಯೆ. ಯಾಕಂದ್ರೆ ಆರೋಗ್ಯ ಸಮಸ್ಯೆಗಳಿರುತ್ತೆ, ವಯಸ್ಸಾಗಿರೋರು ಇರ್ತಾರೆ, ಪುಟ್ಟ ಮಕ್ಕಳು ಕೂಡ ಹೋಗಿರ್ತಾರೆ. ಅಂಥವರಲ್ಲಿ ಬೇಗ ವೈರಸ್ ಸ್ಪ್ರೆಡ್ ಆಗುವಂತಹ ಚಾನ್ಸಸ್ ಇರೋ ಕಾರಣದಿಂದಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಲೇಬೇಕಾಗತ್ತೆ. ಮತ್ತು ಏನಾದರೂ ಅವ್ರನ್ನ ಡಿಟೆಕ್ಟ್ ಮಾಡ್ತಾರಾ, ಥರ್ಮಲ್ ಸ್ಕ್ಯಾನಿಂಗ್ ಮಾಡುವಂಥದ್ದು, ಆ ಥರದ್ದೇನಾದರೂ ವ್ಯವಸ್ಥೆಗಳನ್ನ ಮಾಡ್ಕೊಳ್ತಾ ಕೇರಳ ಸರ್ಕಾರ ನೋಡಬೇಕು.